UGC 2026ರ ಈಕ್ವಿಟಿ ರೆಗ್ಯುಲೇಷನ್ಸ್ ಪ್ರಕಾರ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಮತ್ತು ವಿಶ್ವವಿದ್ಯಾನಿಲಯಗಳಲ್ಲಿ ಕಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಅಂದರೆ ಜಾತಿ ಆಧಾರಿತ ನಿಂದನೆಗಳನ್ನು ತಡೆಯಬೇಕು ಎನ್ನುವ ಉದ್ದೇಶದಿಂದ ಜನವರಿ 13, 2026ರಂದು ಅನುಷ್ಠಾನಕ್ಕೆ ತರಲಾಗಿತ್ತು. ಇದರ ಪ್ರಕಾರ ಈಕ್ವಲ್ ಅಪರ್ಚುನಿಟಿ ಸೆಂಟರ್ ಮತ್ತು ಈಕ್ವಿಟಿ ಕಮಿಟಿಯನ್ನು ಪ್ರತಿಯೊಂದು ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳು ರಚಿಸಬೇಕಾಗಿತ್ತು. ಇದರಲ್ಲಿ SC, ST, OBC, ಮಹಿಳೆಯರು ಮತ್ತು ಅಂಗವಿಕಲರನ್ನು ಒಳಗೊಂಡ ಒಂದು ಸಮಿತಿ ರಚಿಸಬೇಕಾಗಿತ್ತು. EOC ಈ ಜಾತಿ ಆಧಾರಿತ ಡಿಸ್ಕ್ರಿಮಿನೇಷನ್ಗಳನ್ನು ತಡೆಯುವ ಉದ್ದೇಶವನ್ನು ಹೊಂದಿದರೆ, ಈಕ್ವಿಟಿ ಕಮಿಟಿ ಇದು ಜಾತಿ ಆಧಾರಿತ ನಿಂದನೆಗಳಿಗೆ ಸಂಬಂಧಪಟ್ಟಂತಹ ದೂರುಗಳನ್ನು ಪರಿಶೀಲಿಸಿ ವರದಿಯನ್ನು ಸಲ್ಲಿಸಬೇಕಾಗಿತ್ತು. ಇಲ್ಲಿ ಸಾಮಾನ್ಯ ವರ್ಗದವರಿಗೆ ಅನ್ಯಾಯವಾಗುತ್ತದೆ ಮತ್ತು ಈ ಕಾಯ್ದೆಯನ್ನು ಜಾತಿ ನಿಂದನೆ ಆರೋಪದ ಹಿನ್ನೆಲೆಯಲ್ಲಿ ಉಪಯೋಗಿಸಿಕೊಂಡು ಮಿಸ್ಯೂಸ್ ಆಗಬಹುದು ಎನ್ನುವ ಕಾರಣದಿಂದ ದೇಶಾದ್ಯಂತ ಇದಕ್ಕೆ ಪ್ರತಿಭಟನೆ ಉಂಟಾಗಿತ್ತು. ಇಂದು ಸುಪ್ರೀಂ ಕೋರ್ಟ್ UGC 2026ರ ಈ ಈಕ್ವಿಟಿ ರೆಗ್ಯುಲೇಷನ್ಸ್ಗಳಿಗೆ ತಾತ್ಕಾಲಿಕವಾಗಿ ತಡೆ ನೀಡಿದೆ. ಕಾಯ್ದೆಯಲ್ಲಿ ಕ್ಲಾರಿಟಿ ಇಲ್ಲ, ಜೊತೆಗೆ ಇಲ್ಲಿ ಜಾತಿ ನಿಂದನೆ ಅಸ್ತ್ರವನ್ನು ಉಪಯೋಗಿಸಿಕೊಂಡು ಮಿಸ್ಯೂಸ್ ಆಗುವ ಸಂಭವವಿದೆ ಎನ್ನುವ ಅಭಿಪ್ರಾಯದೊಂದಿಗೆ ತಾತ್ಕಾಲಿಕವಾಗಿ ಇದಕ್ಕೆ ತಡೆ ನೀಡಿದೆ. ಒಂದೆಡೆ ಇದು ಜಾತಿ ನಿಂದನೆಗೆ ಸಂಬಂಧಪಟ್ಟಂತಹ ಪ್ರಕರಣಗಳನ್ನು ತಡೆದು ಎಲ್ಲರಿಗೂ ಸಮಾನ ಅವಕಾಶ ನೀಡುತ್ತದೆ ಎನ್ನುವ ಕೂಗಾದರೆ, ಇನ್ನೊಂದು ಕಡೆ ಸಾಮಾನ್ಯ ವರ್ಗದವರಿಗೆ ಇದರಿಂದ ಅನ್ಯಾಯವಾಗುತ್ತದೆ ಎನ್ನುವ ಕಾರಣದಿಂದ ದೇಶಾದ್ಯಂತ ಪ್ರತಿಭಟನೆಯಾಗಿತ್ತು. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಎನ್ನುವುದನ್ನು ತಿಳಿಸಿ. ಇನ್ನಿತರ ವಿಚಾರಗಳಿಗಾಗಿ ನಮ್ಮ ಫಸ್ಟ್ ರಿಯಾಕ್ಷನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.